ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿನ್ನೆ ಜೊತೆ ನನ್ನ ಕತೆ ಒಂದು ಸೂಪರ್ ಡೂಪರ್ ಸಂಚಿಕೆ ನೋಡ್ಕೊಂಬರೋಣ. ಸಂಚಿಕೆ ಆರಂಭದಲ್ಲಿ ಏನಾಗ್ತದೆ ಅಂತಂದರೆ, ಇಲ್ಲಿ ಸತ್ಯಣ್ಣ ಗಿಣಿಗೆ ಹೇಳ್ದಂಗೆ ಹೇಳ್ತಾರೆ ಅಜಿತ್ಗೆ. ಅವರು ಕೂಡ ಭೂಮಿನ ಒಪ್ಕೊಳ್ಳೋಕ್ಕೆ ತಯಾರಿಲ್ಲ, ಈ ಕಡೆ ಭೂಮಿ ಕೂಡ ಒಪ್ಕೊಳ್ಳೋಕ್ಕೆ ತಯಾರಿಲ್ಲ. ಮಧ್ಯದಲ್ಲಿ ನಮಗೆ ಏನಾಗಿದೆ, ಇಲ್ಲಿ ಸಂಗೀತಮ್ಮನ ಹಾರ್ಟ್ ಅಟ್ಯಾಕ್. ನಿಜವಾಗ್ಲೂ ಸಂಗೀತಮ್ಮನಿಗೆ ಹಾರ್ಟ್ ಅಟ್ಯಾಕ್ ಆಯಿತಾ? ಅಜಿತ್ ಭೂಮಿ ಒಂದಾಗ್ತಾರ ಸಂಗೀತಮ್ಮನಿಗೋಸ್ಕರ? ನೋಡೋಣ ಈ ವಿಡಿಯೋದಲ್ಲಿ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಏನಾಗುತ್ತೆ ಅಂತಂದರೆ, ಭೂಮಿ ಯಾರೇ ಬರೀ ಉತ್ತರ ಕೊಟ್ಟು ಅಜಿತ್ ಜೊತೆ ಅರ್ಧಂಬರ್ಧ ಮಾತಾಡಿ ಬಟ್ಟೆ ತರ್ತೀನಿ ಅಂತ ಹೋದಾಗ ಮನೆಯವ್ರ ಮುಂದೆ ಶ್ರವಣು ಮತ್ತು ಎಲ್ಲರೂ ಮುಂದೆ ಏನು ಮಾಡ್ತಾರೆ ಅಂತಂದರೆ, ಇಲ್ಲ ನೀವೇನೋ ಮುಚ್ಚಿಡ್ತಿದ್ದೀರಾ ಅನ್ನೋ ಮಾತನ್ನು ಹಾಡ್ತಾಳೆ. ಆದರೂ ಕೂಡ ಇಲ್ಲ ಅಮ್ಮ ಅಂತ ಹೇಳ್ತಾರೆ. ಸೊ ಅದಾದಮೇಲೆ ಈ ಅಂಜು ಮತ್ತು ದೇವಯಾನಿ ಕೂಡ ಇಬ್ಬರು ಮಾತಾಡ್ಕೋತಾರೆ. ಏನು ಮಾಡೋದು ಮಾಮ್, ನಾವು ನೋಡಿದ್ರೆ ಆ ಟೀ ಅಂಗಡಿನ ಮನೆಯಿಂದ ಆಜೆ ಹಾಕಬೇಕು ಅಂತ ಹೇಳ್ತಿದ್ದೀವಿ, ನೋಡಿದ್ರೆ ಎಲ್ಲರೂ ಒಂದು ಮಾಡಬೇಕು ಅಂತ ಅನ್ಕೋತಾ ಇದ್ದಾರೆ. ಏನು ಮಾಡೋದು ಮಾಮ್, ನನಗೊಂದು ಅರ್ಥ ಆಗ್ತಿಲ್ಲ ಅಂತ ಹೇಳ್ತಾಳೆ. ಬೇಬಿ ಏನು ಗೊತ್ತಾ, ಅವ್ರ ಜೊತೆನೇ ಎತ್ಕೊಂಡು ಅಂದರೆ ಅವ್ರ ಜೊತೆ ನಡ್ಕೊಂಡು ಅವ್ರಿಗೆ ಹಳ್ಳ ತೊಡೋದು ಅನ್ನೋ ರೀತಿಯಲ್ಲಿ ಇದು ಹಳೆಯದು, ಬಟ್ ಅದೇ ವರ್ಕ್ ಆಗುತ್ತೆ. ನಾವು ಅವ್ರ ಜೊತೆನೇ ಎತ್ಕೊಂಡು ಅವ್ರಿಗೆ ಗುಂಡಿ ತೊಡೋಣ ಅನ್ನೋ ಮಾತು ಇಬ್ಬರು ಅಮ್ಮ ಮಗಳು ಮಾತಾಡ್ಕೋತಾರೆ. ಸರಿ ಮಾಮ್, ಹಾಗೆ ಮಾಡೋಣ ಅಂತ ಹೇಳಿ ಎಲ್ಲರೂ ಮಾತಾಡ್ಕೋತಿರ್ತಾರೆ. ಏನು ಮಾಡೋದು, ಸಂಗೀತನಿಗೆ ಸಿಕ್ಕಾಪಟ್ಟೆ ಡೌಟ್ ಬಂದಿದೆ. ಅಮ್ಮ ಯಾಕೆ ಮಲಗಿದಾಳೆ, ಏನೋ ಎಮರ್ಜೆನ್ಸಿ ಅಂತ ಕರೆದ್ರಿ, ಏನಾಯಿತು ಅಂತ ಬರ್ತಾರೆ ನಚ್ಚಿ. ಅದು ಭೂಮಿ ಮತ್ತು ಅಜಿತ್ ವಿಷಯದಲ್ಲಿ ತಲೆ ಕೆಡಿಸ್ಕೊಂಡಿರೋ ಬಗ್ಗೆ ಮನೆಯವರೆಲ್ಲರೂ ಕುಂತು ಯೋಚನೆ ಮಾಡಿ ಇನ್ನೇನು ಅಜಿತ್ ಬರೋಷ್ಟಿಗಾಗಲೇ ತಮ್ಮ ಪ್ಲ್ಯಾನನ್ನು ರೆಡಿ ಮಾಡ್ಕೊಂಡಿರ್ತಾರೆ. ಹಾಗಾದರೆ ಸಂಗೀತನಿಗೆ ನಿಜವಾಗೂ ಹಾರ್ಟ್ ಅಟ್ಯಾಕ್ ಆಗಿರೋದಾ ಅಥವಾ ಇವರೇ ಕ್ರಿಯೇಟ್ ಮಾಡಿರೋದಾ? ಏನಾಗುತ್ತೆ ಅಂತಂದರೆ, ಅಜಿತ್ ಕೂಡ ಬರ್ತಾರೆ. ಎಮರ್ಜೆನ್ಸಿ ಅಂದ ತಕ್ಷಣ ಓಡೋಡಿ ಬರ್ತಾರೆ. ಇಲ್ಲಿ ನಮ್ಮ ಸತ್ಯಣ್ಣ ಕೂಡ ಇವ್ರ ಜೊತೆ ಕೈ ಜೋಡಿಸಿ ಅಜಿತ್ ಬಂದಮೇಲೆ ಈಗೆಲ್ಲ ಮಾತಾಡಬೇಕು ಅಂತ ಹೇಳ್ಬಿಟ್ಟು, ಏನಾಯ್ತು ಅಮ್ಮನಿಗೆ, ಅಮ್ಮ ಯಾಕೆ ಮಲಗಿದ್ದಾರೆ ಅಂದ ತಕ್ಷಣ, ಅದೇನೋ ನಮ್ಮ ಸಂಗೀತ ಮಗ ಸೊಸೆ ಬಗ್ಗೆ ತಲೆ ಕೆಡಿಸ್ಕೊಂಡಿದ್ದಾಳೆ. ಅವಳು ತಲೆಯಲ್ಲಿ ಏನಾದರೂ ಒಂದು ವಿಷಯ ಬಂತು ಅಂತಂದರೆ ಅದನ್ನು ಬಿಡೋದೇ ಇಲ್ಲ ಅವಳು. ಇಬ್ಬರು ಮಗ ಸೊಸೆ ಏನೋ ನಡೆದಿದೆ ಅಂತ ಹೇಳ್ಬಿಟ್ಟು ಸಿಕ್ಕಾಪಟ್ಟೆ ಟೆನ್ಷನ್ ಮಾಡ್ಕೊಂಡಿದ್ದಾಳೆ. ಮಲಗ್ದವಳು ಹೇಳ್ತಾನೆ ಇಲ್ಲ. ಬ್ರೋ ಏನಾಯ್ತು ಗೊತ್ತಾ, ಅತ್ತಿಗೆ ರೂಮಿಂದ ಬರಬೇಕಾದ್ರೆ ಅಮ್ಮನಿಗೆ ತಲೆ ತಿರುಗ್ದಂಗೆ ಆಯಿತು, ಎದೆನೋ ಅಂತ ಬೇರೆ ಅಂತ ಇದ್ಲು ಅಂತ ಹೇಳ್ಬಿಟ್ಟು ಅಜಿತ್ಗೆ ಹೇಳ್ತಾರೆ. ಅಂದರೆ ಸಂಗೀತಮ್ಮನಿಗೆ ಈ ಥರ ಸಂಗೀತಮ್ಮನ ಬಗ್ಗೆ ಈ ಥರ ಹೇಳಿದರೆ ಅಜಿತ್ ಸಂಗೀತಮ್ಮನಿಗೋಸ್ಕರ, ಇವರಿಬ್ಬರು ಅತ್ತೆಗೋಸ್ಕರ ಸೊಸೆ ಭೂಮಿ ಮತ್ತು ಅಮ್ಮನಿಗೋಸ್ಕರ ಅಜಿತ್ ಇಬ್ಬರು ಕೂಡ ತಮ್ಮ ಮುನಿಸನ್ನು ಮರೆತು ಒಂದಾಗ್ತಾರೆ ಅನ್ನೋ ಒಂದು ಇದ್ರ ಮೇಲೆ ಇವರಿಬ್ಬರದು ಕಾಂಟ್ರಾಕ್ಟ್ ಮದುವೆ ಅಂತ ಆ ಫ್ರಾಡ್ ಅಶ್ವಿನಿ ಸುಳ್ಳು ಹೇಳೋದಕ್ಕೇ ಸಂಗೀತ ಕೋಮಾಗೆಲ್ಲ ಹೋಗ್ಬಿಟ್ಲು. ಅಂಥದ್ರಲ್ಲಿ ಇವ್ರಿಗೆ ಏನಾದರೂ ಇಬ್ಬರು ಮಧ್ಯೆ ಸಮಸ್ಯೆ ಇದೆ, ಜಗಳ ಮಾಡ್ಕೊಂಡ್ರು ಅಂತ ಗೊತ್ತಾದರೆ ಸಂಗೀತ ಅಂತೂ ಮತ್ತೆ ನಮ್ಗೆ ಮರಳಿ ಸಿಗೋದಿಲ್ಲ ಅನ್ನೋ ಮಾತನ್ನು ಆಡ್ತಾರೆ. ಹಾಗಾಗಿ ಮನೆಯವರೆಲ್ಲ ಸೇರಿ ಒಂದು ಬಿಗ್ ಪ್ಲ್ಯಾನ್ ಮಾಡಿದ್ದಾರೆ. ಆ ಪ್ಲ್ಯಾನೇ ಸಂಗೀತಮ್ಮನ ಹೆಲ್ತನ್ನು ಇಟ್ಕೊಂಡು. ಹಾಗಾದರೆ ಸಂಗೀತಮ್ಮನಿಗೆ ನಿಜವಾಗ್ಲೂ ಹಾರ್ಟ್ ಅಟ್ಯಾಕ್ ಆಗಿಲ್ವಾ? ಖಂಡಿತ ಇಲ್ಲ ಅಂತ ಅನಿಸುತ್ತೆ, ಯಾಕಂದರೆ ಇವರೆಲ್ಲ ಸೇರಿ ಪ್ಲ್ಯಾನ್ ಮಾಡಿರೋದು. ಸೊ ಸಂಗೀತಮ್ಮನಿಗೆ ಹಾರ್ಟ್ ಅಟ್ಯಾಕ್ ಆದರೆ ಪಾಪ ಅಜಿತ್ ಸುಮ್ಮನೆ ಇರ್ತಾನ? ಖಂಡಿತ ಇಲ್ಲ. ಅದಕ್ಕೋಸ್ಕರ ಭೂಮಿ ಜೊತೆ ಮಾತಾಡೋಕ್ಕೆ ಒಂದು ಮೀಟಿಂಗ್ ಕೂಡ ಫಿಕ್ಸ್ ಮಾಡ್ತಾರೆ. ಅದಕ್ಕೆ ನೀವು ನಮಗೋಸ್ಕರ ಅಣ್ಣನ ಜೊತೆ ನಿಮ್ಮ ಮುನಿಸನ್ನು ಮರೆತು ಮಾತಾಡಬೇಕು ಅಂತ ಹೇಳ್ತಾರೆ. ಎಲ್ಲಿಗೆ ಹೋಗಬೇಕು ಅಂತ ಕೇಳ್ತಾರೆ. ಈ ಕಡೆ ಅಜಿತ್ ಕೂಡ ಈಗೇನು ಆಯಿತು, ಭೂಮಿ ಜೊತೆ ನಾನು ಮಾತಾಡಬೇಕು ಅಷ್ಟೇ ತಾನೇ ಅಂತ ಹೇಳ್ಬಿಟ್ಟು ಅಜಿತ್ ಕೂಡ ಹೇಳ್ತಾರೆ. ಇಬ್ಬರು ಕೂಡಿ ಮೀಟ್ ಮಾಡೋಕೆ ಹೊರಟಿದ್ದಾರೆ. ಹಾಗಾದರೆ ಈ ಜೋಡಿ ಮತ್ತೆ ಒಂದಾಗುತ್ತಾ? ಇವರಿಬ್ಬರು ಸಂಸಾರ ಶುರು ಆಗುತ್ತಾ? ಅಥವಾ ಸಂಗೀತಮ್ಮನಿಗೋಸ್ಕರ ಇಬ್ಬರು ಕೂಡ ಮತ್ತೆ ಅನ್ಯೂನ್ಯವಾಗಿ ಇರ್ತಾರಾ? ನಿಜವಾಗ್ಲೂ ಅವರ ನಗು, ಅವರ ಕ್ಯೂಟ್ ಮಾತು ಎಲ್ಲ ಮಿಸ್ ಮಾಡ್ಕೊಳ್ತಾ ಇದ್ದೀವಿ. ಇನ್ನು ದೇವಯಾನಿ ಮತ್ತು ಅಶ್ವಿನಿ ಸೇರಿಬಿಟ್ಟು ಅದೇನೋ ಇಬ್ಬರಿಗೂ ಏನಂತಂದರೆ ಏನೋ ಒಂದು ಖತರ್ನಾಕ್ ಪ್ಲ್ಯಾನ್ ಮಾಡ್ತಿದ್ದಾರೆ. ಅವ್ರ ಪ್ಲ್ಯಾನ್ಗೆ ಆಹಾರ ಆಗ್ತಾಳ ಭೂಮಿ? ಸತ್ಯಣ್ಣನ ಮತ್ತು ಮನೆಯವ್ರ ಪ್ಲಾನ್ ಸಕ್ಸಸ್ ಆಗುತ್ತಾ? ಎಲ್ಲವನ್ನೂ ಮುಂದಿನ ಸಂಚಿಕೆಯಲ್ಲಿ ಕಾದು ನೋಡೋಣ. ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.